ಇವತ್ತೇನು ಹಿಂಗೆ ಸಡನ್ನಾಗಿ ಚೇಂಜ್? ನಿನ್ನೆದು ಅರ್ಧ ಆಗಿತ್ತು, ನಿನ್ನಿಂದ ಅರ್ಧ ನಾಳೆ ಹೊಡ್ರಂತ ಸುಮ್ಮನೆ ಬಂದು ಮಧ್ಯಾಹ್ನ ತೆಗ್ಕೊಂಬಂದ್ಬಿಡ್ದಾಗಿ ಮಧ್ಯಾಹ್ನ ಹೋಗೋಣ ಮತ್ತೆ ಮಧ್ಯಾಹ್ನ ಹೋಗಂತ. ಅದ್ಯಾಕಂಗೆ? ಅದು ಇದು ಮತ್ತೆ ಬಿಟ್ಟರೆ ಇದಾಕದಂದು ಹೋಗಿ ಬಂದು ಅಲ್ಲಿ ಒಂದು ತಾಡ್ರಂತ ಇದು ಅದು ಸ್ವಲ್ಪ ಐತೆ ಅಲ್ಲಿ ಕೆಲಸ. ಅಲ್ಲ ಅದು ಸ್ವಲ್ಪ ಕರೆ ಬಿಡು, ಮುಗಿಸ್ಕೊಂಬರ್ಬೋಯ್ತು ಅಂತ ನಾವು ಬಿಸಿಲದ್ದು ಮತ್ತು ಬಿಸಿಲು ಅದೇ ಬಿಸಿಲು ಬೈ ಇಂಥ ಇದ್ರಾಗ ನಡೀತೈತಿ. ಈಗೇನು ವಾತಾವರಣ ಕೂಡ ಐತೆ ಒಟ್ಟು. ಈಗೇನು ಗೋಧಿ ಕೊಯ್ಯಾಕ ಒಂದು ತಾಸಿದ್ದು ಬಂದ್ಬಿಡೋಣಂತೆ ಅಷ್ಟ ಮಾಡಂತ. ಏನು ಭಾಳ ಐತೆ ಏನು ಗೋಧಿ? ಒಂದು 5 ಮಡಿ ಅದಂತೆ. ಅದು ಉಳ್ದತ್ತಲ್ಲ ಗೊಬ್ಬರ, ಅದನ್ನ ರೊಕ್ಕಂದು ಬಂದ್ಬಿಡುತ್ತೆ. ಗೊಬ್ಬರ ಹೇಳುತ್ತೆ ಅಲ್ಲಿತ್ತಲ್ಲ ನಾವು ತೆಗಿದ್ವಲ್ಲ ಅದನ್ನು ಅಂದು ಅದ್ರಾಗ ಉಳಿದತ್ತಲ್ಲ ಅದನ್ನು ಗೊಬ್ಬರ ಹಾಕತ್ತೆ. ಅದನ್ನ ಅಲ್ಲಿ ಮೇಲೆ ಹಂಗನ ಅಲ್ಲಿ ಹಾಕಿದಂಟ ಅದು ನನಗೆ ಗೊತ್ತಿರ್ಬಿಡು ಡೀಲ್ ಸಂಗಾರ ಇವಾಗ ಗೊತ್ತಾಗೈತೆ. ಮತ್ತು ನೀನು ಗೋಧಿ ಕೊಯ್ಕಂದಲ್ಲ, ಗೋಧಿ ಕೊಯ್ಕೊಂಡು ನಾನು ಸ್ವಲ್ಪ ಉಳ್ದೈತೆ. ಸ್ವಲ್ಪ 5 ಮಡಿ ಮಾಡಲ್ಲ ಅಂತೇಳಿ ಈಟು ಹಂಗೆ ಬರ್ತಾನಲ್ಲ ಅಲ್ಲಿ ಆಟೋ ದೂರ ಐತಿ. ಓಕೆ ಗ್ಯಾಸ್, ಇವತ್ತು ಪ್ಲಾನ್ ಎಕ್ಸ್ಚೇಂಜ್ ಆಗಿದೆ. ಇನ್ನೇನು ಮುಗಿಸೋದಾಗಿಲ್ಲ, ಗೋಧಿ ಕೊಯ್ಯಕ್ಕೆ ಹೋಗಕ್ಕೆ. ಹಾಂ, ಅಲ್ಲೇ ಹೊಲ್ದಾಗ ಕುಂತಿ ಗೋಧಿ ಹುಲ್ ಕೊಯ್ಯಕ್ಕೆ. ಇನ್ನು ಹೊಲನ ಸಿಗವಲ್ದು, ನಾವು ಹುಡುಕ್ಯಾಡ್ತಿದ್ದೀವಿ. ಅಣ್ಣ ಅಲ್ಲಿ, ಅವರು ಅಲ್ಲಿ, ನಾನು ಇಲ್ಲಿ. ಇದಾಗಿದ್ದಂಗೆ ಐತಣ್ಣ, ಇದಾಗಿದ್ದಂಗೆ ಐತಿ. ಇದಲ್ಲ ಮುಂದಿನ ಎಲ್ಲ ನಡಿ ನಡಿ. ಕೊಯ್ದಾರ ರೊಕ್ಕ ಕೊಡ್ತಾರಂತಿ, ಯಾವ್ದಾದ್ರೆ ಹೆಂಗೆ ಕೊಯ್ಯಕಂತ ಈಗ. ಒಂದು ಮಡಿ ಹಿಡ್ಕಣ. ಓಕೆ ಓಕೆ ಡನ್, ಅಷ್ಟ ಅಂತ. ಮಡಿ ಅದ ನೀನು ಅಲ್ಲಿ ಗೊಬ್ಬರ ಐತಲ್ಲ, ಮುಂಬು ಸ್ವಲ್ಪ ದೂರ ಐತಿ, ಉದ್ದ ಐತಿ ಮುಂಬು. ಹಂಗಾಗಿ ನೋಡಿ ಅಲ್ಲಿಂದ ಇಲ್ಲಿವರೆಗೆ ಬೆಳಗ್ಗೆ 7 ಗಂಟೆಯಿಂದ ಕೊಯ್ಯಾಕತ್ತೀವಿ. ಇಲ್ಲ 8:45 ಆಗಿ ಬಂತು. ಮುಂಬು ಸ್ವಲ್ಪ ಉದ್ದ ಐತಲ್ಲ, ಹಂಗಾಗಿ ಸಾಗ್ಬಲ್ದು. ಸಾಕ್ತೈತಿ, ಇನ್ನೊಂದು ಅರ್ಧ ಗಂಟೆ ಮುಗಿತು ಅನ್ಸತ್ತೆ ಮುಂಬು. ಇನ್ನೊಂದು ಸಲ ಉಳ್ಕೊಂತ ಕಡೆ. ಬೆಳಿಗ್ಗೆ 6:45 7 ಗಂಟೆಗೆ ಹಿಡ್ಕೊಂಡಿದ್ವಿ, ಅದೇ 9:15 ಮುಗಿಯತ್ತಿ. ಮುಂಬು ಉದ್ದ ಮುಂಬು ಅಲ್ಲ, ಹಂಗಾಗಿ ಸಾಗಲಿಲ್ಲ. 9:15 ಆಗೈತಿ. ಅಲ್ಲಿ ಒಂದು ತಾಟ ಕೆಲಸ ಐತಂತೆ, ಅದು ನೋಡಿ ಮುಗ್ಸಕ್ಕೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ಈಗ. ಕೊಯ್ಯೋದು ಮುಗಿಸ್ಕೊಂಡು ಮೊನ್ನೆ ಗೊಬ್ಬರ ಹಾಕಿದ್ದಲ್ಲ ತೊಡಕ್ಕೆ ಬಂದು. ಏನಿಲ್ಲ, ಸಿಂಪಲ್ ಗೊಬ್ಬರ ಹಾಕೋದಾಗಿತ್ತಲ್ಲ ಮೊನ್ನೆ. ಇನ್ನೊಂಚೂರು ಉಳ್ಕೊಂಡದಲ್ಲಿ, ಇನ್ನೂ ಒಂದು ಲೋಡಷ್ಟು ಉಳ್ಕೊಳತ್ತೆ. ಅದನ್ನು ಇದ್ರಾಗ ಹಾಕಂತ ಹೇಳ್ಯಾರ. ಸ್ವಲ್ಪ ಇನ್ನೊಂದು ಲೋಡಷ್ಟು ಐತದ, ಎಲ್ಲ ಕಡೆಗೆ ಐತೆ ನೋಡ್ರಿ. ಅದೇ ಗೊಬ್ಬರ, ಆ ಗೊಬ್ಬರನ ಹಾಕ್ಬೇಕಿದ್ರೊಳಗೆಲ್ಲ ನೀಟಾಗಿ. ಅದು ಒಂಚೂರು ಇನ್ನೊಂದು ಲೋಡರ್ ಉಳ್ಕೊಳತ್ತಲ್ಲ, ಅದನ್ನೇ ಹಂಗೆ ಉಳ್ಸೋದಂದು ಗೊಬ್ಬರ ಹಾಕ್ಸ್ತಾರೆ. ಅಲ್ಲೆಲ್ಲ ಸ್ವಲ್ಪ ಅಲ್ಲೆಲ್ಲ ಚೂರು ಹಾಕ್ಯಂತ ಮುಗಿಸ್ಬೇಕು. ಟೈಮಲ್ಲೇ 9:45 ಹಾಕುವಂತ ಒಟ್ಟು ಗೊಬ್ಬರ ಹಾಕ್ಬೇಕು. ಅಣ್ಣ ಯಜಮಾನ್ರ ಊಟ ತರಕ್ಕೆ ಹೋಗ್ಯಾರ. ಊಟ ತಂದಮೇಲೆ ಅಷ್ಟು ಊಟ ಮಾಡ್ಕೊಂಡು ಸ್ಟಾರ್ಟ್ ಮಾಡಕ್ಕೆ. ಒಂದು ಲೋಡ್ ಆಯ್ತಂದ್ರೆ ಅದೊಂದು 2.5 ತಾಸು ಆಗ್ಬೋದು. ಯಾಕಂದ್ರೆ ದೂರ ಹೋಗಿಬೇಕಲ್ಲ, 4 ಜನ ಇದ್ದೀವಿ. ಒಬ್ರು ತುಂಬಿರೋ 3 ಹೋಗಿಬೇಕು. 3 ಹೋಗ್ಯದಲ್ಲ, ಹಂಗಾಗಿ ಸ್ವಲ್ಪ ದೂರ ಹೋಗ್ಯಾಕಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಮೊನ್ನೆ ಹೊತ್ತು ಎಷ್ಟೊತ್ತಾಗಿಬಿಡುತ್ತೆ ಟೈಮ್. ನಾವು 11 ಗಂಟೆಯಿಂದ ಹೋಗಿ ಅಲ್ಲಿಂದ ಹೋಗಿ ಎಷ್ಟೊತ್ತು ಬಿಡುತ್ತೆ ಆಗ್ಬೋದು ನೋಡೋಣ. ಟೈಮ್ ಅದು ಹೋಗ್ಯಾಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗೋದು ಏನಂಬೋದು. ಓಕೆಲೇ ಬರಲಿ, ಊಟ ಮಾಡ್ಕೊಂಡು ಸ್ಟಾರ್ಟ್ ಮಾಡಿರತ್ತೆ. ಕೈಕಾಲು ತಗೋಣ. ಯಜಮಾನ್ರು ಬೂತಿ ತಂದಾರ ಅಂದ್ರೆ ಅಣ್ಣಗೆ ನೋಡಿ ಸರಿ ಹೋಗೋದಲ್ಲ, ಬುತ್ತಿ ಪತ್ತಿ ಬಿಚ್ಚದ ಅವೆಲ್ಲ ಎಲ್ಲ ತಾಡ್ರಿ. ಕಾರ್ ಇದ್ರೆ ಅದೇ ಮಾಡ್ದೈತೆ, ಫುಡ್ ತಗೊಳಕ ಒಟ್ಟು ತುಂಬ ಲೈಟ್ ಆಗಂದ್ರೆ ಹೆಂಗೆ ತೀರಾ ಖಾರ ಹಾಕ್ಬಾರ್ದ ಏನು? ಈತ ಖಾರನೂ ಇರ್ಬೇಕು, ಈತ ಖಾರನೂ ಇರ್ಬೋದು, ಆ ಟೈಪು. ನಮಗೆ ನಡೀತದಪ್ಪ ಒಟ್ಟು ಖಾರ ಪಾರ ಉಂಟಾನು ನಡೀತದೆ ನಮ್ದು. ಒಂದು ತೀರಾ ಹೆವಿ ಡೋಸ್ ಆದ್ರೆ ಹಾಂ ನಮಗೆ ನಡೀತದೆ ಲೇಟಾಗಿ. ಖಾರದಂಗೆಲ್ಲ ಕೊಡು. ಫುಡ್ ಒಟ್ಟು ರುಚಿ ಓಕೆ. ಆವಾಗಲೇ ಊಟ ಆಯಿತು. ಊಟ ಮಾಡ್ಕೊಂಡು ಗೊಬ್ಬರ ತುಂಬಕತ್ತೀವಿ.
ನಾನು ತುಂಬಕತ್ತೀನಿ, ಅಣ್ಣರು ಹೊರಗೈತಾರೆ ಮೂವರು. ಇನ್ನು ಒಂದು ತಾಸು ಆಗ್ಬೋದು, 1.5 ತಾಸು ಆಗ್ಬೋದು ಹೇಳೋಕ್ಕಲ್ಲ. ಅಲ್ಲೇ ಒಂದು ಮುಕ್ಕಾಲು ಗುಂಪಿ ಹೋಗೈತಿ. ಏನಿರದ ಏಟು ತುಂಬಕತ್ತೀವಲ್ಲ, ಹೋಗ್ಬಿಡ್ತಾನೆ ತಡಗಲ್ಲ. ತುಂಬ್ಕೊಂತ ಏನು ಸರ್ತ್ ಪುಟ್ಟಿ ದೊಡ್ಡ ಪುಟ್ಟಿ ಡಿಮ್ಮನ್ ಪುಟ್ಟಿ ಇಡಾಗತ್ತಲ್ಲ. ಅಣ್ಣರು 3 ಸೊಡ್ಲ ಬಿಡ್ದಂಗೆ ಹೊರಗೈತಾರೆ ಅವ್ರು. ಹಂಗಾಗಿ ಸಾಕಾಗತ್ತೈತಿ. ಇನ್ನೊಂದು ಚೂರು ಉಳ್ಕೊಂಡು ಇದನ್ನೊಂದು ತೋಟಕ್ಕೆ ಹೋಗೋದು, ಮನೆ ಕಡೆ ಬಿಡೋಕೆ ಜಾಡ. ಇರೋ ಗೊಬ್ಬರ ಎಲ್ಲ ಕ್ಲೀನ್ ಎಲ್ಲ ತೋಟದಾಗೆಲ್ಲ ಹೋಗೋದು ಬಿಡವೆ. ಎಲ್ಲ ಕೆಲಸ ಎಲ್ಲ ಮುಗೀತು. ಗೊಬ್ಬರ ಹಾಕೋದೆಲ್ಲ ಮುಗ್ದೈತಿ. ಅಣ್ಣ ತಡಪಲ್ ಮಾಡ್ಸಕತ್ತಾನ ಅದು ಒಬ್ಬತ್ತಲ್ಲಿ ಯಜಮಾನ್ರ ಜೊತೆಗೆ. ಅದೇ ಮೊನ್ನೆ ಹಾಕಿದ್ವಲ್ಲ, ಅದು ಅಡಿಕೆ ತೋಟಕ್ಕೆ ಇನ್ನೊಂದು ಚೂರು ಇಲ್ಲಿ ಉಳ್ಕೊಂಡತ್ತಲ್ಲ, ಅದನ್ನೆಲ್ಲ ಹೋಗೋದು ಹೋದಾಗ. ಇನ್ನು ಮತ್ತು 18 ಟೈರ್ ಬಿಡ್ಸೋದಂದ್ರೆ ದಾರಕ್ಕೆಲ್ಲ ಹಿಂಗೆ ಬೀದಿಗೆಲ್ಲ ಹೆಂಗೆ ಕಾಣ್ತಾರೆ, ಬೀದಿಗೆಲ್ಲ ಹೋಗ್ತವೆ. ಆ ರೂಟ್ರು ಪಾಟ್ರು ಓಡಿಸಿರೆಲ್ಲ ತಿರ್ಗಾ ಮರ್ಗ ಹಾಕಿ ಎಲ್ಲ ಒಳಗೆ ಹೋಗತ್ತೆ ಗೊಬ್ಬರ ಅಂತ. ಕೆಲಸ ಮುಗೀತು. ಲೆಟ್ಸ್ ಗೋ ಮನೆ ಕಡೆಗೆ.